ಫ್ರೆಂಡ್ಸ್, ನೀವು ಹಲಸಿನ ಹಣ್ಣಿನ ಕಡುಬು ತಿಂದಿದ್ದೀರಾ ಅಲ್ವಾ? ಆದರೆ ಕೊಟ್ಟೆ ಕಡುಬು ಅಂತ ಮಾಡ್ತಾರೆ, ಅದನ್ನು ತಿಂದಿದ್ದೀರಾ? ತುಂಬಾ ಚೆನ್ನಾಗಾಗುತ್ತೆ. ನಮ್ಮನೇಲೂ ಇದೇ ಥರ ಒಂದು ಕಡುಬನ್ನು ನಿನ್ನೆ ನಾವು ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು, ತುಂಬಾ ರುಚಿಯಾಗುತ್ತೆ ಬಾಳೆಯಲ್ಲಿ ಮಾಡಿರುವಂಥ ಒಂದು ಹಲಸಿನ ಹಣ್ಣು ಕಡುಬು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ನಾವು ಒಂದು ಹಲಸಿನ ಹಣ್ಣಿನ ಈ ಥರ ತುಂಬ ಚೆನ್ನಾಗಿತ್ತು ಹಣ್ಣು. ಇದನ್ನೆಲ್ಲ ನಾವು ಈ ಥರ ಬಿಡಿಸ್ಕೊಂಡು ಎಲ್ಲ ತೊಳೆಯನ್ನು ತೆಕ್ಕೊಂಡು ಬೀಜವನ್ನೆಲ್ಲ ಬಿಡಿಸಿ ಈ ಹಣ್ಣನ್ನು ಚೆನ್ನಾಗಿ ಅಷ್ಟು ಮಧ್ಯೆ ಮಧ್ಯೆ ನಾವು ತಿಂತಾನೂ ಇದ್ವಿ. ತುಂಬ ಚೆನ್ನಾಗಿತ್ತು ಹಲಸಿನ ಹಣ್ಣು. ಎಲ್ಲ ತೆಗೆದು ಫಸ್ಟು ಒಂದು ಪಾತ್ರೆಗೆ ಹಾಕ್ಕೊಂಡ್ವಿ. ಆಮೇಲೆ ಇಲ್ಲಿ ನೋಡಿ, ನಮ್ಮ ತಂದೆಯವರು ಬಾಳೆಯನ್ನು ಈ ಥರ ಒಂದು ಕಡೆ ಸುತ್ತಿ ಇದನ್ನೆಲ್ಲ ಕಟ್ಟಿಡ್ತಾ ಇದ್ದಾರೆ. ಬಾಳೆ ಎಲೆಯಲ್ಲಿ ನಾವು ಹೊಯ್ದು ಮಾಡ್ತಾಯಿದ್ವಿ. ಒಂದು ಸ್ವಲ್ಪ ಬಾಳೆ ಎಲೆಯಲ್ಲಿ ಮಾಡಿದ್ವಿ, ಸ್ವಲ್ಪ ಪಾತ್ರೆಯಲ್ಲಿ ಹಾಕಿ ಮಾಡಿದ್ವಿ. ಈ ಥರ ಕೊಟ್ಟೆ ಕಡುಬು ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಅಂತ. ಸೊ ಇದನ್ನು ಈ ಥರ ಕಟ್ಟುತ್ತಾರೆ, ಸುತ್ತುತ್ತಾರೆ ನೋಡಿ. ಈ ಥರ ಸುರುಳಿ ಆಕಾರದಲ್ಲಿ ಸುತ್ತಿ ಕಟ್ಟುತ್ತಾರೆ. ಇಲ್ಲಿ ನಾವು ಬಿಡಿಸಿಟ್ಕೊಂಡಿರೋ ತೊಳೆನೆಲ್ಲ ರುಬ್ಬಿ ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕು. ಪಲ್ಪನ್ನು ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ಒಂದು ಪ್ಯಾಕೆಟು ಅಕ್ಕಿ ರವೆಯನ್ನು ಒಂದು 3-4 ನಿಮಿಷ ಈ ಥರ ಹುರ್ಕೋಬೇಕಾಗುತ್ತೆ. ಯಾಕೆಂತಂದರೆ ಅದು ಒಂಥರ ಮೇಣದ ಥರ ಕಡುಬು ಒಂಥರ ಅಂಟು ಆಗಬಾರ್ದು ಅಂತ ಈ ಥರ ಹುರ್ಕೋಬೇಕಾಗುತ್ತೆ. ಆಮೇಲೆ ಚೆಂದಾಗಿ 1-2 ಸರಿ ತೊಳಿಬೇಕು ಅಕ್ಕಿ ರವೆಯನ್ನು. ಬಾಳೆಯನ್ನು ಬಾಡಿಸಿ ಅದನ್ನು ಆ ಥರ ಒಂದು ಕೊಟ್ಟೆ ಮಾಡ್ತಾರೆ ನೋಡಿ. ಇಲ್ಲಿ ಒಂದು ದೊಡ್ಡ ದಳ್ಳೆ ಅಂತ ಹೇಳ್ತೀವಿ ನಾವು ಕಡುಬು ಬೇಯಿಸಲಿಕ್ಕೆ. ಅದಕ್ಕೆ ನೀರು ಹಾಕಿ ಒಂದು ಕಾಯಿನ್ ಹಾಕಿದ್ದಾರೆ. ಯಾಕೆಂತಂದ್ರೆ ನೀರು ಖಾಲಿಯಾಗಿಬಿಟ್ರೆ ಕಾಯಿನ್ ಆ ಕಡೆ ಈ ಕಡೆ ಓಡಾಡಿ ಸೌಂಡ್ ಮಾಡುತ್ತೆ ಅಂತ. ಆಮೇಲೆ ಇಲ್ಲಿ ನಾವೇನಿಲ್ಲಿ ಹಲಸಿನ ಹಣ್ಣನ್ನು ರುಬ್ಬಿಟ್ಕೊಂಡಿದ್ವಲ್ವ, ಅದಕ್ಕೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ಸರಿಯಾಗಿ ಬೆಲ್ಲವನ್ನು ಹಾಕ್ಕೋಬೇಕು. ಇದು ಆರ್ಗ್ಯಾನಿಕ್ ನಮ್ಮ ಕಡೆ ಬೆಲ್ಲ, ಅದು ಗಟ್ಟಿ ಬೆಲ್ಲನೇ ಹಾಕ್ಕೋಬೇಕಾಗುತ್ತೆ. ತೆಳ್ಳ ಬೆಲ್ಲ ಹಾಕಿಬಿಟ್ರೆ ಚೆನ್ನಾಗಾಗಲ್ಲ, ತೆಳ್ಳಗಾಗಿಬಿಡುತ್ತೆ ಹಿಟ್ಟು. ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಅದಾದಮೇಲೆ ಈ ನಾವು ಅಕ್ಕಿನ ಹುರ್ಕೊಂಡಿದ್ವಲ್ಲೋ ಅಕ್ಕಿ ರವೆನ, ಅದನ್ನು ಚೆನ್ನಾಗಿ 2 ಸರಿ ವಾಶ್ ಮಾಡಿಕೊಂಡು ಗಟ್ಟಿ ಕೈಯಲ್ಲಿ ಹಿಂಡಿ ಹಾಕಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟನ್ನು ನೋಡ್ತಾ ಹಾಕಬೇಕು. ಈ ಥರ ಹಿಂಡಿ ಸುಮಾರು 1 kg ಪ್ಯಾಕೆಟ್ ಇತ್ತು, ಇಷ್ಟು ನಮ್ಗೆ ಹಿಡಿದಿದೆ. ನಾವು ಹಣ್ಣನ್ನು ಫುಲ್ಲು ಒಂದು ಹಣ್ಣು ಹಾಕಿದ್ವಿ ಅಲ್ವಾ. ಸೊ ಅದಕ್ಕೆ ತಕ್ಕಂಗೆ ಅದಕ್ಕೊಂದು ಅಳತೆ ಇರುತ್ತೆ. ಈ ಹೆಂಗೆ ಅಂತಂದರೆ ಈ ಥರ ನಾವು ಹಾಕಿ ಒಬ್ಬರು ಹಾಕೋದು, ಒಬ್ಬರು ಅಕ್ಕಿ ತರಿಯನ್ನು ಹಾಕೋದು, ಒಬ್ಬರು ಹಿಟ್ಟನ್ನು ಮಿಕ್ಸ್ ಮಾಡೋದು. ಈ ಥರ ಮಾಡ್ತಾ ನೋಡಿ, ಈ ಥರ ಒಂದು ಬಾಳೆನು ಕೊಟ್ಟೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ತುಂಬ್ತಾ ಹೋಗೋದು. ಉಪ್ಪು ಮತ್ತು ಸ್ವಲ್ಪ ಎಣ್ಣೆನೂ ಹಾಕಿದ್ದೀವಿ. ಅದು ಮಿಸ್ ಆಗಿದೆ ಅನಿಸುತ್ತೆ ನಾನು ವೀಡಿಯೋದಲ್ಲಿ. 1-2 ಸ್ಪೂನ್ ಎಣ್ಣೆನೂ ಹಾಕಿ ಆಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದರೊಳಗೆ ಫಿಲ್ ಮಾಡಬೇಕು. ಎಷ್ಟು ಒಂದು 2-3 ಸೌಟ್ ಥರ ಒಂದು ತುಂಬಿ ಆಮೇಲೆ ಕಟ್ಟಬೇಕು. ಜಾಸ್ತಿನೂ ತುಂಬಾರ್ದು, ಯಾಕೆಂತಂದರೆ ಹೊರಗಡೆ ಬಂದುಬಿಡುತ್ತೆ. ಕಟ್ಟಿ ಸ್ವಲ್ಪ ಸ್ಪೇಸ್ ಇಡಬೇಕಾಗುತ್ತೆ. ಅದು ಬೆಂದ ಮೇಲೆ ಸ್ವಲ್ಪ ಜಾಸ್ತಿ ಇದಾಗುತ್ತಲ್ವ, ಉಬ್ಕೊಂಡು ಬರುತ್ತೆ. ಸೊ ಒಂದು ಸ್ವಲ್ಪ ಕಡಿಮೆನೇ ತುಂಬಬೇಕಾಗುತ್ತೆ, ಜಾಸ್ತಿ ತುಂಬಾರ್ದು. ಒಂದು 2-3 ಸೌಟ್ ತುಂಬಿ ಅದಕ್ಕೆ ಈ ಥರ ಕಟ್ಟಿ ಇಡಬೇಕು ನೋಡಿ. ಈ ಥರ ಕಟ್ತಾ ಇದ್ದಾರೆ. ಏನಾದರೂ ಒಂದು ಒಳಗಡೆ ಸಣ್ಣ ಪಾತ್ರೆಯಲ್ಲಿ ಹಾಕಿ, ಯಾಕೆಂತಂದ್ರೆ ಅಲ್ಲಿ ಇಲ್ಲಿ ಓಡಾಡಬಾರ್ದು ಅಂತ ಈ ಥರ ತುಂಬೋದು, ಆಮೇಲೆ ಕಟ್ಟೋದು. ಹೀಗೆ ಒಂದು 7-8 ಬಾಳೆ ಕೊಟ್ಟೆನ ನಾವು ಮಾಡಿ ಕಡುಬನ್ನು ಮಾಡಿದ್ವಿ. ಆಮೇಲೆ ಪಾತ್ರೆಯಲ್ಲೂ ಸಹ ನಾವು ಹೋಯಿದ್ವಿ, ತುಂಬಾ ಇತ್ತು, ಜನನೂ ಜಾಸ್ತಿ ಇದ್ದರು. ಮತ್ತು ಮಾಡಿದ ಮೇಲೆ 2 ಮಧ್ಯಾಹ್ನ ಸಂಜೆ ಎಲ್ಲ ತಿನ್ನಬೇಕಾಗುತ್ತೆ. ಯಾರಾದರೂ ಮನೆಗೆ ಬರ್ತಾರೆ ಹೀಗೆ. ಮತ್ತು ತುಂಬ ಜನ ಊಟಕ್ಕೆ ಬಂದಿದ್ದರು. ಹಾಗಾಗಿ ಕಟ್ಟುವಾಗ ಇದು ಕಟ್ಟಾಗೋಯ್ತು ನೋಡಿ. ಇಷ್ಟು ಬಾಳೆ ಎಲೆಯಲ್ಲಿ ಮಾಡಿದ್ವಿ. ಆಮೇಲೆ ಪಾತ್ರೆಯಲ್ಲಿ ಮಾಡಿದ್ವಿ. ಒಂದು ಪಾತ್ರೆ ಕುಕ್ಕರ್ದು ದೊಡ್ಡ ಪಾತ್ರೆಯಲ್ಲಿ, ಅದಾದಮೇಲೆ ಮತ್ತೊಂದು ದೊಡ್ಡ ಊಟದ ತಟ್ಟೆಯಲ್ಲಿ ಹೊಯ್ದ್ವಿ. ಹೀಗೆಲ್ಲ ಮಾಡಿ ಒಂದು ಪಾತ್ರೆಯಲ್ಲಿ ಅದೇ ನೀರು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ವಲ್ವ, ಮೊದಲೇ ನೀರು ಕಾಯಿಸ್ಲಿಕ್ಕೆ ಇಟ್ಕೋಬೇಕಾಗುತ್ತೆ. ಅದನ್ನು ಇಟ್ಟು ಒಂದು ಕಲ್ಲು ಏನಾದರೂ ಹೇರಬೇಕು ವಜ್ಜೆಗೆ, ಅದು ಹವೆ ಎಲ್ಲ ಹೊರಗೆ ಹೋಗಬಾರ್ದು ಅಂತ ನೋಡಿ. ಎಲ್ಲ ಬೆಂದಿದೆ ಚೆನ್ನಾಗಿ, ಬಾಳೆ ಎಲ್ಲ ಬಾಡಿದೆ. ಬಾಳೆ ಎಲೆಯಲ್ಲಿ ಮಾಡಿರೋದು ಎಲ್ಲದಕ್ಕಿಂತ ಟೇಸ್ಟ್ ಆಗುತ್ತೆ. ಈ ಥರ ನೋಡಿ ಬಿಡಿಸಿ ಎಷ್ಟು ಚೆನ್ನಾಗಿ ಬಂದಿದೆ, ಬಿಸಿ ಇದೆ. ಈಗ ಅದು ಸಡನ್ನಾಗಿ ಬಿಡಿಸೋಕೆ ಬರ್ತಾ ಇಲ್ಲ. ನಮ್ಮ ಅಕ್ಕ ಬಿಡಿಸ್ತಾ ಇದ್ದಾರೆ ನೋಡಿ. ನಾವು ಊಟದಲ್ಲಿ ಬಡಿಸೋದು ಅಲ್ಲಿ ಕಟ್ ಮಾಡಿ ಬಾಳೆ ಎಲೆದು, ಆಮೇಲೆ ಪಾತ್ರೆಯಲ್ಲಿ ಹೊಯ್ದಿದ್ದು 2 ನಾನು ತೋರಿಸ್ತಾ ಇದ್ದೀನಿ. ತುಪ್ಪ ಗಟ್ಟಿ ಇದ್ರೂ ನಡೆಯುತ್ತೆ. ನಾನು ಇಲ್ಲಿ ಕರಗಿಸಿದ ತುಪ್ಪ ನಮಗೆ
ನಾವು ಎಲ್ಲ ಹಾಕ್ಕೊಂಡಿದ್ವಿ. ಹೇಗೆ ಅನಿಸ್ತು ಅಂತ ಹೇಳಿ. ಹಲಸಿನ ಹಣ್ಣು ಕಡುಬು ತುಂಬ ಚೆನ್ನಾಗಾಗಿತ್ತು, ತುಂಬ ಅಂದರೆ ಚೆನ್ನಾಗಾಗಿತ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.